ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗಿನ 8 ಗಂಟೆಗೆ ಪೂರ್ಣಳಿಗೆ ಎಚ್ಚರವಾದಾಗ ಭಾರ್ಗವ್ ಅವಳ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತಲ್ಲಿಯೇ ಹಾಸಿಗೆಗೆ ತಲೆ ಇಟ್ಟು ಮಲಗಿದ್ದ. ಅವನನ್ನು ನೋಡಿದವಳು, ಇಲ್ಲೇ ಮಲಗಿದಾರಲ್ಲ ಇವರು ಎಂದುಕೊಳ್ಳುತ್ತಾ ನಿಧಾನವಾಗಿ ಮೇಲೆದ್ದಳು. ಅವಳ ಹೊರಳಾಡುವಿಕೆಗೆ ಎಚ್ಚರವಾಯಿತವನಿಗೆ. ತಕ್ಷಣ ಮೇಲೆದ್ದು, ಏನಾಯ್ತು ಪೂರ್ಣ ಎಂದ ಆತಂಕದಲ್ಲೇ. ಏನಿಲ್ಲ, ವಾಶ್ರೂಮ್ಗೆ ಹೋಗಬೇಕಿತ್ತು ಎಂದಾಗ ಅವ ನಿಧಾನವಾಗಿ ಅವಳನ್ನು ಕೆಳಗಿಳಿಸಿದ. ವಾಶ್ರೂಮಿಗೆ ಹೋಗಿ ಮುಖ ತೊಳೆದು ಬಂದಳು. ಅವಳ ನಂತರ ಭಾರ್ಗವ್ ಮುಖ ತೊಳೆದು ಬಂದ. ಪೂರ್ಣಳಿಗೆ ಸುಟ್ಟ ಗಾಯಗಳು ಉರಿಯುತ್ತಿದ್ದವು. ಅವುಗಳನ್ನು ಊದುತ್ತಾ ಕುಳಿತಳು ತುಟಿಗಳಿಂದ. ತುಂಬ ಉರಿತಿದ್ಯಾ ಕೇಳಿದ ಮುಖ ಕಿವುಚಿ ತನಗೇ ನೋವಾದಂತೆ. ಹಾಂ ಭಾರ್ಗವ್, ಯಾಕೋ ಗೊತ್ತಿಲ್ಲ. ಹೇಳಬಾರದು ಎಂದುಕೊಂಡಿದ್ದಳಾದರೂ ಉರಿ ತಾಳಲಾಗದೆ ಹೇಳಿದಳು. ಸ್ವಲ್ಪ ಮುಲಾಮ್ ಹಚ್ತೀನಿರು, ತಣ್ಣಗನ್ನಿಸುತ್ತೆ ಎಂದವ ಗಾಯಗಳಿಗೆ ಮುಲಾಮ್ ಹಚ್ಚಿದ. ತಂಪೆನ್ನಿಸಿತಾದರೂ ಗಾಯ ಸ್ವಲ್ಪ ಮಾಯುವವರೆಗೂ ಉರಿ ತಪ್ಪಿದ್ದಲ್ಲ. ಭಾರ್ಗವ್, ನನಗೆ ಟೀ ಕುಡಿಬೇಕು ಅನ್ನಿಸ್ತಿದೆ, ತಂದು ಕೊಡ್ತೀರಾ ಕೇಳಿದಳು ಆಸೆಯಾಗಿ. ತಾನು ಕೇಳಿದರೆ ಅವ ಕೂಡ ಕುಡಿದು ಬರುವನಲ್ಲ. ಹಾಂ ತರ್ತೀನಿ ಎಂದು ಮೇಲೆದ್ದ ಭಾರ್ಗವ್. ನೀವು ಕುಡಿದು ತಗೊಂಡು ಬನ್ನಿ ಎಂದಳು. ಅವ ತಲೆ ಆಡಿಸಿ ಹೊರನಡೆದ. ಭಾರ್ಗವ್ ಟೀ ಕುಡಿದು ತರುವಷ್ಟರಲ್ಲಿ ಆಯುಷ್ ಬಂದು ಕುಳಿತಿದ್ದ ಪೂರ್ಣಳ ಬಳಿ. ಮೂವರೂ ಮಾತಲ್ಲಿಯೇ ಸಮಯ ಸಾಗಿಸಿ ಡಿಸ್ಚಾರ್ಜ್ನ ಎಲ್ಲ ಕೆಲಸ ಮುಗಿಸಿಯೇ ಮನೆಯ ದಾರಿ ಹಿಡಿದರು. ವಾರದ ನಂತರ ಬ್ಲಡ್ ಚೆಕಪ್ಗೆ ಬರಲು ಹೇಳಿದ್ದರು ಡಾಕ್ಟರ್. ಆಸ್ಪತ್ರೆಯಿಂದ ಮನೆಗೆ ಬಂದ ಪೂರ್ಣಳಿಗೆ ನೆಮ್ಮದಿ ಎನ್ನಿಸಿತ್ತು ತನ್ನ ಮನೆ ಕಂಡು. ಅವಳು ಬರುವ ಹೊತ್ತಿಗೆ ಅಮೃತ ಹಣ್ಣಿನ ಜ್ಯೂಸ್, ಬಿಸಿ ಬಿಸಿ ಇಡ್ಲಿ ತಯಾರು ಮಾಡಿದ್ದಳು. ಮೊದಲು ಎಲ್ಲರೂ ಕುಳಿತು ಒಟ್ಟಿಗೆ ತಿಂಡಿ ತಿಂದರು. ನಂತರ ಭಾರ್ಗವ್ ಪೂರ್ಣಳನ್ನು ಕೋಣೆಗೆ ಕರೆತಂದ. ಪೂರ್ಣ, ನೀನಿವತ್ತು ಸ್ನಾನ ಮಾಡೋದು ಬೇಡ, ಗಾಯಕ್ಕೆ ಹೆಚ್ಚು ನೀರು ತಾಕಿಸ್ಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಬಿಸಿ ನೀರಿನ ಬಟ್ಟೆಯಿಂದ ಮೊದಲು ನಿನ್ನ ಮೈಯೆಲ್ಲ ಒರೆಸ್ಬಿಡ್ತೀನಿ, ಆಮೇಲೆ ನಾನು ಸ್ನಾನ ಮಾಡ್ತೀನಿ ಎಂದ ಅವಳ ಮಾತ್ರೆಗಳನ್ನೆಲ್ಲ ಟೇಬಲ್ ಮೇಲಿಟ್ಟು. ಏನು ನೀವಾ? ಬೇಡ ಬೇಡ, ನಾನು ಅಮ್ಮನ ಕರಿತೀನಿ. ಇಲ್ವಾ, ಇನ್ನೂ ಸ್ವಲ್ಪ ಹೊತ್ತಿಗೆ ಅಮ್ಮ ಬರ್ತಾರೆ, ಅವರು ನನಗೆ ಸಹಾಯ ಮಾಡ್ತಾರೆ ಎಂದಳು ನಾಚಿಕೊಂಡು. ಅವಳ ನಾಚಿಕೆ ಅರಿತ ಭಾರ್ಗವ್ ಅವಳತ್ತ ತಿರುಗಿ, ಯಾಕೆ, ನಾನು ನನ್ನ ಹೆಂಡತಿ ಸೇವೆ ಮಾಡಬಾರ್ದಾ ಪ್ರೀತಿಯಿಂದ ಕೇಳಿದ. ನಾಚಿ ತಲೆ ತಗ್ಗಿಸಿದವಳು, ಹಾಗಲ್ಲ ಅದು ಎಂದಳು ಮಾತನಾಡಲಾಗದೆ. ಅವಳ ಕೈಯನ್ನು ಮಿದುವಾಗಿ ಹಿಡಿದ ಭಾರ್ಗವ್, ನಿನ್ನ ಗಂಡ ನಾನು, ನಿನ್ನ ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ ಎಂದ ತುಟಿಯಂಚಲ್ಲಿ ನಗು ಹೊತ್ತು. ಅವನ ಮಾತಿಗೆ ತಾನೂ ಮುಗುಳ್ನಕ್ಕ ಪೂರ್ಣ ನಗುವಲ್ಲೇ ಉತ್ತರಿಸಿದ್ದಳು. ಭಾರ್ಗವ್ ಅವಳನ್ನು ಹೂವಂತೆ ಸಂಭಾಳಿಸಿ ಅವಳ ಮೈಯನ್ನು ಬಿಸಿ ನೀರಿನಿಂದ ಒರೆಸಿ ಮುಖ ತೊಳೆಸಿದ. ಗಾಯಗಳಿಗೆ ನೀರು ತಾಕದಂತೆ ಎಚ್ಚರ ವಹಿಸಿದ. ಸಿಕ್ಕಾಗಿದ್ದ ಅವಳ ಕೂದಲನ್ನು ಬಾಚಿ ಅವಳಿಗೆ ಜಡೆ ಹಾಕಿಕೊಳ್ಳಲು ಸಹಾಯ ಮಾಡಿದ. ಅವಳಿಗೆ ಹಗುರವಾಗುವಂಥ ಸೀರೆ ಆರಿಸಿ ಉಡಿಸಿದ. ಅವಳ ಗಾಯಗಳಿಗೆ ಮುಲಾಮು ಹಚ್ಚಿ ಬೆಳಗಿನ ಮಾತ್ರೆಗಳನ್ನು ಕೊಟ್ಟು ಮಂಚದಲ್ಲಿ ಅವಳನ್ನು ಕೂರಿಸಿ ತಾನು ಅವಳ ಪಕ್ಕದಲ್ಲಿ ಕುಳಿತ. ಅವನ ಸೇವೆ ಕಾಳಜಿ ನೋಡಿ ಸಾರ್ಥಕ ಎನ್ನಿಸಿತವಳಿಗೆ ಅವನನ್ನು ಗಂಡನಾಗಿ ಪಡೆದದ್ದು. ಇಷ್ಟೊಂದು ಸೇವೆ ಮಾಡಬೇಡಿ ಮೈಸೂರಿನ ದೊರೆ, ನನಗೆ ಏನೂ ಆಗಿಲ್ಲ ಎಂದಳು ಚಂದದಿಂದ. ಯಾವ ಮೈಸೂರಿನ ದೊರೆನೂ ಅಲ್ಲ ಪೂರ್ಣ ನಾನು, ಹಾಗೆಲ್ಲ ಕರಿಬೇಡ ನೀನು ನನ್ನನ್ನು ಎಂದ ತನ್ನ ಫೋನ್ ಹಿಡಿದು ನೋಡುತ್ತಾ ನಿಂತು. ಯಾಕೆ ಹಾಗಂತಿದ್ದೀರಾ, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನೀವು ಎಂದಳು ಯಾವಾಗಲೂ ಅವ ಹೇಳುವಂತೆ. ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳದೆ ಇರೋ ನಾನು ಯಾವ ರಾಜನೂ ಅಲ್ಲ ಪೂರ್ಣ, ನನ್ನಿಂದ ನನ್ನ ಕುಟುಂಬಕ್ಕೆ ತೊಂದರೆನೇ ಆಗಿದೆ ಎಂದ ಬೇಸರದಿಂದ ಅವಳತ್ತ ನೋಡದೆ. ಏನಾಗಿದೆ ಭಾರ್ಗವ್ ನಿಮಗೆ, ಯಾಕೆ ಆ ಥರ ಮಾತಾಡ್ತಿದ್ದೀರಾ ಗೊಂದಲದಲ್ಲೇ ಕೇಳಿದಳು. ಅವನ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲೇ ಇಲ್ಲ ಅವಳಿಗೆ. ಅಕ್ಕ, ಭಾವ ಕೋಣೆಯ ಬಾಗಿಲಲ್ಲಿ ನಿಂತು ಕರೆದಳು ಅಮೃತ. ಬಾ ಅಮ್ಮು ಒಳಗೆ ಕರೆದಳು ಪೂರ್ಣ.
ಅಪ್ಪ ಅಮ್ಮ ಅಜ್ಜಿ ಜಗ್ಗು ಬಂದಿದ್ದಾರೆ, ಅವರನ್ನು ಕರೆಯಲೆಂದು ಬಂದಿದ್ದಳವಳು. ಹಾಂ ಬಂದೆ ಎಂದ ಪೂರ್ಣ ಮೇಲೆದ್ದಾಗ, ನೀನು ಹೋಗಿರು, ನಾನು ಸ್ನಾನ ಮಾಡಿ ಬರ್ತೀನಿ ಎಂದ ಭಾರ್ಗವ್. ಪೂರ್ಣ ಅವನ ಮಾತಿನಂತೆ ಕೆಳಗೆ ನಡೆದು ಎಲ್ಲರ ಜೊತೆ ಬೆರೆತಳು. ಗಿರಿಧರ್ ವರುಣ ಮಗಳು ಆರೋಗ್ಯವಾಗಿರುವುದನ್ನು ಕಂಡು ನೆಮ್ಮದಿಯಿಂದ ಇದ್ದರು. ಅರ್ಧ ಗಂಟೆಯಲ್ಲಿ ಭಾರ್ಗವ್ ಕೂಡ ತಯಾರಾಗಿ ಕೆಳಗಿಳಿದು ಬಂದ. ಅವನನ್ನು ಕಂಡ ಗಿರಿಧರ್, ಭಾರ್ಗವ್, ನಿನ್ನೆ ಆತಂಕದಲ್ಲಿ ಏನೋ ಅಂದುಬಿಟ್ಟೆ, ನಿನಗೆ ಮನಸ್ಸಿಗೆ ತಗೋಬೇಡ ಎಂದರು ತಪ್ಪಿತಸ್ಥ ಭಾವದಲ್ಲಿ. ಇಟ್ಸ್ ಓಕೆ ಮಾವ, ನೀವು ಹೇಳಿದ್ರಲ್ಲೂ ತಪ್ಪಿಲ್ವಲ್ಲ, ನನ್ನಿಂದಾನೇ ಅಲ್ವಾ ಯಾವಾಗಲೂ ತಪ್ಪಾಗೋದು ಎಂದ. ಅದೇಕೋ ಅವನ ವರ್ತನೆ ಸಹಜವಾಗಿಲ್ಲ ಎನ್ನಿಸಿತು ಪೂರ್ಣಳಿಗೆ. ಅಮ್ಮ, ನನಗೆ ಆಫೀಸ್ನಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಎಂದ. ಪೂರ್ಣಳನ್ನು ನೋಡಿದ ಅವಳಿಗೂ ಅದೇ ಮಾತು ಹೇಳುವಂತೆ. ಇವತ್ತು ಮನೆಯಲ್ಲೇ ಇರಬಾರ್ದ ಅಣ್ಣ, ರೆಸ್ಟ್ ತಗೋಬೇಕಿತ್ತು ನೀನು ಎಂದ ಆಯುಷ್. ಇಲ್ಲ ಆಯು, ಮೀಟಿಂಗ್ಸ್ ಇದೆ, ಕೆಲಸನೂ ಇದೆ, ಬರ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗೋದಿಲ್ಲ ನನಗೆ. ಅಮೃತ, ಮಧ್ಯಾಹ್ನ ಪೂರ್ಣ ಮಾತ್ರೆ ತಗೊಳ್ಳೋದಿದೆ, ನೆನಪಿನಿಂದ ಕೊಟ್ಬಿಡು ಎಂದ ಕೊನೆಯಲ್ಲಿ ಅಮೃತಾಳನ್ನು ನೋಡುತ್ತಾ. ಸರಿ ಭಾವ ಎಂದಳವಳು. ಅತ್ತೆ ಮಾವ ಬರ್ತೀನಿ ಎಂದು ಎಲ್ಲರಿಗೂ ಹೇಳಿದವ ಹೊರ ನಡೆದು ಕಾರ ಹತ್ತಿದ. ಆಯುಷ್ಗೂ ಅವ ಸಹಜವಾಗಿಲ್ಲ ಎನ್ನಿಸಿತು. ಅವ ಒಬ್ಬನೇ ಸಿಕ್ಕಾಗ ಮಾತನಾಡಿದರಾಯಿತೆಂದು ಮೌನವಾದ. ಮಧ್ಯಾಹ್ನ ಅಮೃತಾಳಿಗೆ ಕರೆ ಮಾಡಿ ಪೂರ್ಣಳಿಗೆ ಮಾತ್ರೆ ಕೊಟ್ಟಳೋ ಇಲ್ಲವೋ ಎಂದು ವಿಚಾರಿಸಿದ್ದ ಭಾರ್ಗವ್. ಪೂರ್ಣಳ ಜೊತೆ ಮಾತನಾಡುವಾಗ ಅವಳು ಊಟ ಮಾಡಿದಳೋ ಇಲ್ಲವೋ, ಗಾಯದ ಉರಿ ಹೇಗಿದೆ ಎಂದು ಕೇಳಿದ್ದ. ಅವಳು ಅವ ಊಟ ಮಾಡಿದನೋ ಇಲ್ಲವೋ ಎಂದು ಕೇಳಿ ತಿಳಿದಿದ್ದಳು. ಅವನು ಕಂಟಿ ತಂದಿದ್ದ ಊಟ ಮಾಡಿ ಮತ್ತೆ ಕೆಲಸದತ್ತ ಗಮನ ಕೊಟ್ಟಿದ್ದ. ಹೀಗೆ ತನ್ನತನವನ್ನು ಬಿಟ್ಟು ಮೌನವನ್ನು ಅಪ್ಪಿಕೊಳ್ಳುವುದು ಅವನಿಂದಾಗದು. ಆದರೆ ತನ್ನವರಿಗೋಸ್ಕರ ತಾನು ಬದಲಾಗಬೇಕೆಂದು ನಿರ್ಧರಿಸಿದ್ದ ಭಾರ್ಗವನಿಗೆ ಕಷ್ಟವಾಗಿತ್ತು, ಚಡಪಡಿಸುತ್ತಿದ್ದ. ಕಾರಣ ಆ ವಿಜಯಕುಮಾರ್ ಎಲ್ಲಿಯೂ ಸಿಗುತ್ತಿಲ್ಲವೆಂದು ಕಂಟಿ ಹೇಳಿದ್ದ. ಅವ ಸಿಗದೆ ಇವನಿಗೆ ನೆಮ್ಮದಿ ಇಲ್ಲ. ತನ್ನ ಅಧಿಕಾರ ಉಪಯೋಗಿಸೆಂದು ಮನಸ್ಸು ಹೇಳಿದರೂ ಒಪ್ಪದೆ ಪೊಲೀಸರೇ ನೋಡಿಕೊಳ್ಳುವರೆಂದು ಸುಮ್ಮನಿದ್ದ. ಅಣ್ಣ, ಯಾಕೋ ಒಂಥರ ಇದ್ದಿರಲ್ಲ ನೀವು ಕೇಳಿದ ಕಂಟಿ ಅವನ ಬಳಿ ಫೈಲ್ ಹಿಡಿದು ಬಂದಾಗ. ಹಾಗೇನಿಲ್ಲ ಕಂಟಿ, ಯಾಕೆ ಕೇಳಿದ ಫೈಲಿನಲ್ಲಿ ಕಣ್ಣಾಡಿಸುತ್ತಾ. ಯಾಕೋ ತುಂಬ ಸೈಲೆಂಟ್ ಆಗಿದ್ದೀರಾ ಅಣ್ಣ ನೀವು ಇವತ್ತು. ನಿನ್ನೆ ಪೂರ್ಣಂಗೆ ಹಾಗಾಯ್ತಲ್ಲ ಅಂತ ಬೇಜಾರಾಗಿದ್ದೀರಾ ಅಣ್ಣ. ಅರಿತಿದ್ದನವ ಅವನ ಮನವನ್ನು. ಕೆಲಸ ಬಿಟ್ಟು ಎತ್ತಲೋ ದೃಷ್ಟಿ ನೆಟ್ಟ ಭಾರ್ಗವ್. ಅಣ್ಣ, ಮೌನ ವಹಿಸಿದವನನ್ನು ಎಚ್ಚರಿಸಿದ ಮತ್ತೆ ಕರೆದು. ಒಂದು ಕ್ಷಣ ನಾನು ಯೋಚಿಸಿ ಪೂರ್ಣ ಕಾಲ್ ಮಾಡಿದ್ದಾಗ ರಿಸೀವ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಕಂಟಿ. ಹಾಗೆ ನಾನು ಒಂದು ಕ್ಷಣ ಹೋಗೋದು ತಡವಾಗಿದ್ದರೂ ಅವಳು ಕಲ್ಪನೆ ಮಾಡಿಕೊಂಡವ ಮಾತನಾಡದಾದ. ಆಗಿದ್ದು ಹೋಯ್ತಲ್ಲ ಅಣ್ಣ. ಪೂರ್ಣ ಕೂಡ ಹುಷಾರಾಗಿದ್ದಾಳೆ, ಯಾವ ಅಪಾಯನೂ ಆಗಿಲ್ಲ. ಆದರೆ ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ವಿಜಯಕುಮಾರ್ನ ನೀವು ಇನ್ನೂ ಸುಮ್ಮನೆ ಬಿಟ್ಟಿರೋದು ನನಗೆ ಆಶ್ಚರ್ಯ ಆಗ್ತಿದೆ ಅಣ್ಣ ಎಂದವ ತನ್ನ ಮನದಲ್ಲಿನ ಗೊಂದಲ ಹೇಳಿಕೊಂಡ. ಅವನಿಗೆ ಕಾನೂನು ಶಿಕ್ಷೆ ಕೊಡುತ್ತೆ ಕಂಟಿ. ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ಸಿಕ್ಕಾಕೋತಾನೆ ಬಿಡು ಒಂದಲ್ಲ ಒಂದಿನ ಎಂದ ಮತ್ತೆ ಫೈಲ್ ಮೇಲೆ ಕಣ್ಣಿಟ್ಟು. ಇದೇನಣ್ಣ ನೀವು ಹೀಗೆ ಹೇಳ್ತಿದ್ದೀರಾ? ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೋರನ್ನ ನೀವು ಸುಮ್ಮನೆ ಬಿಡೋದು ಅಂದರೆ? ಈ ರೀತಿ ಯುದ್ಧ ಬಿಟ್ಟು ಕುಳಿತ ಭಾರ್ಗವನನ್ನು ಅವ ಕಂಡವನಲ್ಲ ಎಂದು. ಅವನು ಮಾಡಿದ್ದ ಆ ಪ್ಲ್ಯಾನ್ ನನಗೆ ಮೊದಲೇ ಗೊತ್ತಾಗಿರಲಿಲ್ಲ ಅಂದ್ರೇ ಚೆನ್ನಾಗಿರ್ತಿತ್ತು ಕಂಟಿ. ಪೂರ್ಣಂಗೆ ಅಪಾಯ ಆಗ್ತಿರಲಿಲ್ಲ. ಅವಳ ನೋವನ್ನು ನನಗೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನು ಮುಂದೆ ಈ ಹೊಡೆದಾಟ ಜಗಳ ಎಲ್ಲ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಯಾರಾದರೂ ನನ್ನನ್ನು ಕೇಳಿಕೊಂಡು ಏನಾದರೂ ಬಗೆಹರಿಸೋ ವಿಚಾರ ಮಾತಾಡಿದರೆ ಆಗೋದಿಲ್ಲ ಅಂತ ಹೇಳಿಬಿಡು ಎಂದ ನೇರವಾಗಿ. ಇದೇನು ಹೇಳ್ತಿದ್ದೀರಾ ಅಣ್ಣ ನೀವು? ಭಾರ್ಗವ್ ಶರ್ಮಾ ಊರಿನ ಜನಕ್ಕೆ ಆಗೋದಿಲ್ಲ ಅಂತ ಹೇಳೋದಾ? ಅಚ್ಚರಿಯ ಜೊತೆ ಆತಂಕ ಅವನಿಗೆ ಅವನ ನಿರ್ಧಾರ ಕಂಡು. ನಾನು ಭಾರ್ಗವ್ ಶರ್ಮಾ ಆಗಿರ್ತೀನಿ ಕಂಟಿ ಇನ್ನು ಮುಂದೆ, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಲ್ಲ ಎಂದ ಕೈಗಳ ಕೆಲಸ ಮುಂದುವರಿಸುತ್ತಲೇ. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಬೇಡ ಕಂಟಿ ನನಗಿದೆಲ್ಲ. ನಾನು ಹೀಗೆ ಮೈಸೂರಿನ ಕಿಂಗ್ ಅಂತ ಮೆರೆಯೋದು ಅಮ್ಮನಿಗೆ ಮೊದಲಿಂದಾನೂ ಇಷ್ಟ ಇಲ್ಲ.
ಪೂರ್ಣ ಆಯು ಯಾವಾಗಲೂ ಆತಂಕದಲ್ಲೇ ಇರ್ತಾರೆ ನನಗೇನಾಯ್ತೋ ಅಂತ. ಅದಕ್ಕೆ ಅವ್ರ ಖುಷಿಗೋಸ್ಕರ ಇದನ್ನೆಲ್ಲ ಬಿಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ ನಾನು. ನನ್ನಿಂದ ಮತ್ತೆ ಯಾರಿಗೂ ತೊಂದರೆ ಆಗೋದು ಬೇಡ ಎಂದ. ಅಂದರೆ ನಿಮ್ಮನ್ನ ಕೇಳಿಕೊಂಡು ಸಹಾಯ ಬೇಡಿ ಬಂದವರಿಗೆ ಆಗೋದಿಲ್ಲ ಅನ್ಬೇಕಾ ಅಣ್ಣ? ಸಹಾಯ ನಾನು ಮಾಡ್ತೀನಿ ಕಂಟಿ, ಆದರೆ ಹೊಡೆದಾಟ ಜಗಳ ಎಲ್ಲ ಬೇಡ. ಮೈಸೂರಿನ ಕಿಂಗ್ ಅಂತ ಮೆರೆಯೋದು ಬೇಡ. ಅವನ ಧ್ವನಿಯಲ್ಲಿ ಬೇಸರವಿತ್ತು. ಅಣ್ಣ, ಅವನ ಬೇಸರ ನೋಡಿ ಬೇಸರಗೊಂಡ ಕಂಟಿ. ಈಗ ಇದೆಲ್ಲ ಮಾತು ಬೇಡ ಕಂಟಿ, ತಗೋ ಮ್ಯಾನೇಜರ್ ಕಡೆ ಕೊಡು ಎಂದ ಫೈಲ್ ಅವನತ್ತ ಚಾಚಿ. ಏನೊಂದು ಮಾತನಾಡದ ಕಂಟಿ ಹೊರನಡೆದ. ಭಾರ್ಗವ್ ಬೇಸರ ಹೊತ್ತು ಚೇರಿಗೆ ತಲೆ ಆನಿಸಿ ಕಣ್ಮುಚ್ಚಿದ. ಹಿಂದಿನ ದಿನ ಪೂರ್ಣಳನ್ನು ಬೆಂಕಿಯಲ್ಲಿ ಕಂಡಿದ್ದ ದೃಶ್ಯ ಕಣ್ಮುಂದೆ ಬಂದಿತು. ಭಾರ್ಗವ್ ಎಂದು ಅವಳು ಕೂಗಿದ್ದ ಧ್ವನಿ, ನೀವು ಹೋಗಿ ಎಂದದ್ದು ಎಲ್ಲವೂ ಕಣ್ಮುಂದೆ ಮತ್ತೊಮ್ಮೆ ಹಾದು ಹೋದಾಗ ತಲೆ ಸಿಡಿದಂತಾಯಿತು ಆತಂಕಕ್ಕೆ. ಅವಳಿಗೇನಾದರೂ ಆಗಿದ್ದರೆ ಎಂದು ಪದೇ ಪದೇ ತಲೆಯಲ್ಲಿ ಬರುವ ಕಲ್ಪನೆಯೇ ಅವನನ್ನು ಬೆಚ್ಚಿ ಬೀಳಿಸುತ್ತಿತ್ತು. ತಕ್ಷಣ ಕಣ್ತೆರೆದವ. ನೋ, ಆ ಸ್ಥಿತಿಯಲ್ಲಿ ಮತ್ತೆ ಯಾರನ್ನೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ ನಾನು. ನನ್ನ ಕುಟುಂಬ ಯಾವಾಗಲೂ ಸೇಫ್ ಆಗಿರಬೇಕು ನನಗೆ ಎಂದುಕೊಂಡು ಸಮಾಧಾನಗೊಂಡವ ಕೆಲಸದತ್ತ ಗಮನ ಕೊಟ್ಟ. ನಿಮ್ಮ ವಾಚ್ ತಗೊಂಡು ಬರಲಿಲ್ವಾ ನೀವು? ಅವ ಆಫೀಸಿನಿಂದ ಬಂದಾಗ ಕೇಳಿದಳು ಪೂರ್ಣ. ನೆನಪಾಗಲಿಲ್ಲ, ನಾಳೆ ತಗೊಂಡು ಬರ್ತೀನಿ ಎಂದ ಬಟ್ಟೆ ಬದಲಾಯಿಸುತ್ತಾ. ಈಗಲೂ ಅವನ ಧ್ವನಿ ಸಪ್ಪೆಯಾಗಿತ್ತು. ಅದನ್ನು ಅವಳು ಗುರುತಿಸಿದ್ದಳು ಕೂಡ. ಅವನ ಬಳಿ ಬಂದವಳೇ, ಏನಾಯಿತು ಭಾರ್ಗವ್ ನಿಮಗೆ? ಯಾಕೆ ಇಷ್ಟೊಂದು ಮೆತ್ತಗಾಗಿದ್ದೀರಾ ನೀವು? ಕೇಳದೆ ಇರಲಾಗಲಿಲ್ಲ ಅವಳಿಂದ. ನನಗೇನಾಗಿದೆ ಪೂರ್ಣ? ಏನೂ ಆಗಿಲ್ವಲ್ಲ ಎಂದ ಅವಳನ್ನೊಮ್ಮೆ ನೋಡಿ. ಆರಾಮಾಗಿದ್ದೀರಾ ತಾನೇ ನೀವು? ಮತ್ತೆ ಕೇಳಿದಳು ಅವನ ಸನಿಹ ಬಂದು. ಆರಾಮಾಗಿನೇ ಇದ್ದೀನಿ ಕಣೆ ಶುಗರ್ಲೆಸ್, ನೀನೇ ನೋಡ್ತಿದೀಯಲ್ಲ ಎಂದವನ ಧ್ವನಿಯಲ್ಲಿದ್ದ ಮೊದಲಿನ ಗತ್ತು ಧೈರ್ಯ ಅವಳಿಗೆ ಕಾಣಲಿಲ್ಲ. ಇಲ್ಲ, ಯಾಕೋ ಸಹಜವಾಗಿಲ್ಲ ನೀವು. ಏನಾಗಿದೆ ಭಾರ್ಗವ್, ಹೇಳಿ, ಏನಾದರೂ ತೊಂದರೆನಾ? ಅದೇಕೋ ಅವಳಿಗೆ ಸಮಾಧಾನವೇ ಆಗುತ್ತಿಲ್ಲ ಅವನ ಮೌನ ಕಂಡು. ಪೂರ್ಣ, ನಿನಗೇನಾಗಿದೆ? ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದೀಯಾ? ತನ್ನ ಶರ್ಟ್ ತೆಗೆಯುತ್ತಾ ಕೇಳಿದ. ಅವನ ಕೈಗಾದ ಸುಟ್ಟ ಗಾಯ ಆಗ ಖಂಡಿತವಳಿಗೆ. ಅರೆ, ಇದೇನಿದು, ನಿಮಗೂ ಗಾಯ ಆಗಿದೆಯಲ್ಲ, ನನಗೆ ಹೇಳೇ ಇಲ್ಲ ನೀವು ಎಂದಳು ಅವನ ಗಾಯವಾದ ಕೈ ಹಿಡಿದು ನೋಡುತ್ತಾ. ನಿನಗಾಗಿರೋ ಗಾಯಕ್ಕಿಂತ ಇದು ಏನೂ ಅಲ್ಲ ಎಂದ ಕೈ ಬಿಡಿಸಿಕೊಂಡು. ಆ ಥರ ಏನಿಲ್ಲ, ಗಾಯ ಗಾಯನೇ, ಅದು ನನಗಾದ್ರೇನು ನಿಮಗಾದ್ರೇನು. ನೀವು ಶರ್ಟ್ ಹಾಕೋಬೇಡಿ, ತಗೊಳ್ಳಿ ಈ ಟೀ ಶರ್ಟ್ ಹಾಕ್ಕೊಳ್ಳಿ, ಗಾಯಕ್ಕೆ ಮುಲಾಮ್ ಹಚ್ತೀನಿ ಎನ್ನುತ್ತಾ ಅವನಿಗೆ ಕಬೋರ್ಡಿನಿಂದ ಟೀ ಶರ್ಟ್ ತೆಗೆದುಕೊಟ್ಟಳು. ಅವಳು ಕೊಟ್ಟ ಅಂಗಿ ಮೈಗಂಟಿಸಿದವ ಮುಖ ತೊಳೆದು ಫ್ರೆಶ್ ಆಗಿ ಬಂದ. ಅವನ ಕೈ ಹಿಡಿದ ಪೂರ್ಣ ಮೊದಲು ಮುಲಾಮ್ ಹಚ್ಚಿದಳು ಗಾಯಕ್ಕೆ. ನೀನು ಆರಾಮಾಗಿದ್ದೀಯಾ ತಾನೇ ಪೂರ್ಣ? ಏನೂ ತೊಂದರೆ ಇಲ್ವಲ್ಲ? ಅವಳ ಆರೋಗ್ಯದ ಕಾಳಜಿ ಅತಿಯಾಗಿ ಮಾಡುತ್ತಿದ್ದ ಅವ. ಅವಳು ತನ್ನ ಜೀವ ಎಂಬುದು ಅರ್ಥವಾಗಿತ್ತವನಿಗೆ. ನಿನ್ನೆಗಿಂತ ಪರವಾಗಿಲ್ಲ, ಆರಾಮಾಗಿದ್ದೀನಿ ಎಂದಳು. ಹೇಳಿದಂತೆಯೇ ಚೇತರಿಸಿಕೊಂಡಿದ್ದಳು ಕೂಡ. ನನಗೆ ನೀನು, ನನ್ನ ಕುಟುಂಬ ಯಾವಾಗಲೂ ಖುಷಿಯಾಗಿರಬೇಕು. ನನ್ನಿಂದ ನಿಮಗೆ ಏನೂ ತೊಂದರೆ ಆಗಬಾರದು ಎಂದ ಭಾವುಕವಾಗಿ. ಈಗ ನಿಮ್ಮಿಂದ ನಮಗೆ ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ರ ನೀವು? ಅವನ ಈ ಬೇಸರ ತಿಳಿದಿತ್ತವಳಿಗೆ. ಆದರೆ ಅವನ ಮಾತುಗಳು ಏಕೋ ಗೊಂದಲ ಮೂಡಿಸಿದ್ದವು. ಈಗ ನಿನಗಾಗಿರೋದು ಸಾಲದೇನು? ಇದೇನೋ ದೊಡ್ಡದಲ್ಲ, ಬನ್ನಿ ನಿಮಗೆ ಟೀ ಮಾಡಿಕೊಡ್ತೀನಿ ಎಂದು ಅವನ ಕೈ ಹಿಡಿದಳು. ನೀನು ಯಾವ ಕೆಲಸ ಮಾಡಬೇಡ, ರೆಸ್ಟ್ ಮಾಡು. ಡಾಕ್ಟರ್ ಹೇಳಿಲ್ವಾ ನಿನಗೆ ರೆಸ್ಟ್ ಮಾಡಬೇಕು ಅಂತ? ಅಡುಗೆಯವರಿದ್ದಾರಲ್ಲ, ಚಿನ್ನ ಇದ್ದಾನೆ, ಅವನು ಟೀ ಮಾಡಿಕೊಡ್ತಾನೆ ಎಂದವ ಅವಳ ಜೊತೆ ಕೆಳಗಿಳಿದು ಬಂದ. ಶರಾವತಿ ಮತ್ತು ಆಯುಷ್ ಹಾಲ್ನಲ್ಲಿ ಕುಳಿತಿದ್ದರು. ಅಮೃತ ಟೀ ಮಾಡುತ್ತಿದ್ದಳು ಭಾರ್ಗವನಿಗೆಂದೇ. ಗಿರಿಧರ್ ಕುಟುಂಬ ಊಟದ ನಂತರ ಹೊರಟು ಹೋಗಿದ್ದರು. ಕೆಳಗಿಳಿದು ಬಂದ ಪೂರ್ಣ, ಚಿನ್ನ ಇವರಿಗೆ ಟೀ ಮಾಡು ಎನ್ನುತ್ತಾ ಎಲ್ಲರಿದ್ದಲ್ಲಿ ಬಂದಳು. ನಾನು ಮಾಡ್ತಿದ್ದೀನಿ ಅಕ್ಕ, ಅಡುಗೆ ಮನೆಯಿಂದಲೇ ಕೂಗಿ ಹೇಳಿದಳು ಅಮೃತ. ಅವಳ ಧ್ವನಿ ಕೇಳಿ ಅಲ್ಲಿಗೆ ನಡೆದ ಪೂರ್ಣ, ನೀನ್ಯಾಕೆ ಮಾಡ್ತಿದ್ಯಾ ಅಮ್ಮು ಇದನ್ನೆಲ್ಲ? ಚಿನ್ನ ಮಾಡ್ತಾನೆ, ನೀನು ರೆಸ್ಟ್ ಮಾಡಬೇಕು ಎಂದಳು ಪಕ್ಕದಲ್ಲಿ ನಿಂತು. ನೀವು ರೆಸ್ಟ್ ಮಾಡಿ ಅಕ್ಕ, ಇದರಲ್ಲೇನಿದೆ,
ಇದೇನೋ ದೊಡ್ಡ ಕೆಲಸ ಅಲ್ಲ ಎನ್ನುತ್ತಾ ಟೀ ಕಪ್ ಹಿಡಿದು ಹೊರಬಂದರು ಇಬ್ಬರು. ಶರಾವತಿ ಭಾರ್ಗವನನ್ನೇ ನೋಡುತ್ತಿದ್ದರು. ಇಬ್ಬರೂ ಹೆಚ್ಚೇನೂ ಮಾತನಾಡಿರಲಿಲ್ಲ ಬೆಳಗ್ಗೆಯಿಂದ. ಆದರೆ ಆ ದಿನ ಮಗನಲ್ಲಿ ಬದಲಾದ ನಡವಳಿಕೆ ಅವರ ಗಮನಕ್ಕೂ ಬಂದಿತ್ತು. ಹುಷಾರಾಗಿದೆಯಾ ಭಾರ್ಗವ್? ಕೇಳಿದರು ಶರಾವತಿ ಅವನನ್ನೇ ನೋಡುತ್ತಾ. ಟೀ ಕುಡಿಯುತ್ತಲೇ ನನಗೇನಾಗಿದೆ ಅಮ್ಮ, ಯಾಕೆ ಕೇಳ್ತಿದ್ದೀರಾ ಎಂದ. ಯಾಕೋ ನೀನು ಒಂಥರ ಇದೆಯಾ ಅಣ್ಣ, ನಿನ್ನೆ ಆಗಿದ್ದನ್ನೆಲ್ಲ ಇನ್ನೂ ಮರ್ತಿಲ್ವಾ ನೀನು ಕೇಳಿದ ಆಯುಷ್. ಅದೇ ಸಮಯಕ್ಕೆ ಬಾಗಿಲಲ್ಲಿ ವಾಚ್ಮೆನ್ ಬಂದು, ಮೇಡಮ್, ಯಾರೋ ಭಾರ್ಗವಣ್ಣನ ನೋಡೋದಕ್ಕೆ ಅಂತ ಬಂದಿದ್ದಾರೆ ಎಂದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.